ಹಾಯ್ ಹಲೋ ನಮಸ್ಕಾರ ನೋಡ್ರಿ ಇವತ್ತು ಸೂಪರ್ ಡೂಪರ್ ಆಗಿರುವಂಥ ಬದ್ನಿಕಾಯಿ ಪಲ್ಯ ಹ್ಯಾಂಗೆ ಮಾಡೋದು ಅಂತ ನೋಡನ್ರಿ. ಈ ಬದ್ನಿಕಾಯಿ ಪಲ್ಯ ಮಾಡ್ಲಿಕ್ಕೆ ಮೊದಲು ನಮಗೆ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಬದ್ನಿಕಾಯಿ ಬೇಕು ನೋಡ್ರಿ. ಅವು 4 ಹೋಳು ಕಟ್ ಮಾಡಿ ಉಪ್ಪಿನ ನೀರೊಳಗೆ ಹಾಕಿಟ್ಕೋರಿ. ಉಪ್ಪು ನೀರೊಳಗೆ ಹಾಕಿಟ್ಕೊಂಡ್ರೆ ಪಲ್ಯ ನೋಡ್ರಿ ಕಿರ್ಗಾಯಿ ಆಗೋದಿಲ್ರಿ. ಇದು ನಮ್ಮ ಮಾಯಿ ಕಾಲದಿಂದ ಬರುವಂಥ ಟಿಪ್ಸ್ ನೋಡ್ರಿ. ನಾವು ಅದೇ ಫಾಲೋ ಮಾಡ್ಕೊಂಡು ಬಂದೇನ್ರಿ. ಆಮೇಲೆ ಫ್ರೆಶ್ ಆಗಿರುವಂಥ ಜವಾರಿ ಕೊತ್ತಂಬರಿ ತೊಗೊಂಡೇನ್ರಿ. ಆಮೇಲೆ ಒಂದು ಸ್ವಲ್ಪ ಎಳ್ಳು, ಆಮೇಲೆ ಬಡವರ ಬಾದಾಮಿ ಎನ್ಸ್ಕೊಂಡಿರುವಂಥ ಶೇಂಗಾ ಮತ್ತು ಕೊಬ್ಬರಿ, ಆಮೇಲೆ ಒಂದು ಸ್ವಲ್ಪ ಮಸಾಲೆ ಖಾರ ಪಾನೆ ಹೊಡ್ಲಿಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಕೊಬ್ಬರಿ ಮತ್ತು ಶೇಂಗಾ ಎಳ್ಳು ಚಂದಾಗ ಮಿಕ್ಸಿ ಮಾಡಿ ರುಬ್ಕೊಂಡು ಮಸಾಲ ರೆಡಿ ಮಾಡ್ಕೊಂಡು ನೋಡ್ರಿ. ಇವಾಗ ರೆಡಿ ಆಯ್ತು ನೋಡ್ರಿ ನಮ್ಮ ಮಸಾಲ. ಆ ಮಸಾಲಕ್ಕೆ ಏನು ಹಾಕ್ಬೇಕಂದ್ರೆ ಹುಂಚುಳಿ ಹಾಕ್ಬೇಕು ನೋಡ್ರಿ. ಟಮಾಟಿ ಹಾಕಿದ್ರೆ ಎಣ್ಣಿಗಾಯಿ ಟೇಸ್ಟ್ ಬರಲ್ರಿ. ಅದ್ರೊಳಗೆ ಮತ್ತೊಂದು ಸ್ವಲ್ಪ ಮಸಾಲೆ ಖಾರ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿಣ ಪುಡಿ ನಿಮ್ಗೆ ಎಷ್ಟು ಬೇಕಷ್ಟು ನೀವು ಯಾವ ಕ್ವಾಂಟಿಟಿ ಒಳಗೆ ಮಾಡ್ಕೋತೀರಿ ಅಷ್ಟು. ನಾವು ಒಂದು 1 ಕಿಲೋ ಅಷ್ಟೇ ಮಾಡೀನಿ. 1 kg ಮಾಡಿದ್ರೆ ಇಷ್ಟು, ಅರ್ಧ kg ಮಾಡಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ, 1 kg ಮಾಡಿದ್ರೆ ಇದಕ್ಕಿಂತ ಜಾಸ್ತಿ. ಆಮೇಲೆ ಒಂದು ಸ್ವಲ್ಪ ಹುಂಚಿ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ರಸ ಹಾಕ್ಕೊಂಡು ಚಂದ ಗಟ್ಟೆ ಕಲಸಿಟ್ಕೊಂಡು ಹೋಳಿಟ್ಟಿರುವಂಥ ಬದ್ನಿಕಾಯಿ ಒಳಗೆ ಏನು ಕಟ್ ಮಾಡಿ ಇಟ್ಟಿದ್ದೇವಲ್ರಿ ಬದ್ನಿಕಾಯಿ ಒಳಗೆ ಎಲ್ಲ ಸ್ಟಫಿಂಗ ತುಂಬಿಕೊಂಡು ರೆಡಿ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ಏನಪ್ಪ ಅಂದ್ರೆ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕಿ ಮತ್ತು ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂತ ಸಿಡಿಬೇಕು ನೋಡ್ರಿ. ಆವಾಗ ಒಂದು ಗಡ್ಡಿ ಬೆಳ್ಳುಳ್ಳಿ ಚಂದಾಗ ಇಟ್ಕೊಂಡಿದ್ದೆ ರೀ, ಅದು ಇದ್ರೊಳಗೆ ಹಾಕಿ ಚಂದಾಗ ಫ್ರೈ ಮಾಡಿದೆ ನೋಡ್ರಿ. ಈ ಪಲ್ಯ ನಮ್ಮ ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಏನು ಸ್ಟಫಿಂಗ್ ಮಾಡಿಟ್ಟಿರಂತಲ್ರಿ ಬದ್ನಿಕಾಯಿ ಅವೆಲ್ಲ ಇದ್ರೊಳಗೆ ಹಾಕಿ ಚಂದಾಗಿ ಒಂದು ಸ್ವಲ್ಪ ಎಣ್ಣೆ ಒಳಗೆ ಕೈ ಆಡಿಸ್ಕೋಬೇಡ್ರಿ. ಆಮೇಲೆ ಉಳಿದಿರುವಂಥ ಏನು ಮಸಾಲೆ ಇರ್ತೈತಲ್ರಿ ಅದ್ರ ಇದ್ರೊಳಗೆ ಹಾಕ್ಬೇಕ್ರಿ. ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದು 5 ನಿಮಿಷ ಕುದಿಸ್ಬಿಡ್ರಿ. ಈ ಪಲ್ಯ ಅಂತೂ ಇಷ್ಟಪಟ್ಟು ಉಂತಾರೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದ ಹಬ್ಬ ಅಥವಾ ಮತ್ತು ಏನಾದರೂ ಫಂಕ್ಷನ್ ಒಳಗೆ ಈ ಪಲ್ಯ ಇರಲೇಬೇಕು ನೋಡ್ರಿ. ಒಂದು ಸ್ವಲ್ಪ ಬೆಲ್ಲ ಹಾಕ್ರಿ. ಈ ಪಲ್ಯ ಇರಲಿಲ್ಲ ಅಂದ್ರೆ ನಮ್ಮದು ಹಬ್ಬ ಮತ್ತು ಫಂಕ್ಷನ್ ಆಗೋದೇ ಇಲ್ಲ ನೋಡ್ರಿ. ಅಷ್ಟು ಪ್ರಾಮುಖ್ಯತೆ ಐತ್ರಿ ಎಣ್ಗಾಯಿ ಬದ್ನಿಕಾಯಿ. ನೀವು ಯಾರ್ಯಾರು ಎಣ್ಣೆ ಬದ್ನಿಕಾಯಿ ಫ್ರೀ ಅರದ್ರಿ ನೋಡ್ರಿ, ಈ ಥರ ಕುದ್ದಾದ್ಮೇಲೆ ಫುಲ್ ಎಣ್ಣೆ ಬಿಡ್ಬೇಕು ನೋಡ್ರಿ. ಅವಾಗ ನಮ್ಮ ಎಣ್ಗಾಯಿ ಬದ್ನಿಕಾಯಿ ರೆಡಿ ಆಯ್ತು ನೋಡ್ರಿ. ಇವಾಗ ರೆಡಿ ಆಗಿದ್ದು ಪಲ್ಯ ಚಪಾತಿ, ರೊಟ್ಟಿ, ಅನ್ನ ಎಲ್ಲದಕ್ಕೂ ಉಣ್ಬೋದು ನೋಡ್ರಿ. ಹೆಲ್ತಿಗೂ ಭಾಳ ಒಳ್ಳೇದು ನೋಡ್ರಿ. ಯಾರ್ಯಾರಿಗೆ ಇಷ್ಟ ಆಗೈತಿ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾ ಮಾಡುವಂಥ ಮೊದಲು ಅಡುಗೆ ನೋಟಿಫಿಕೇಷನ್ ನಿಂಬಲ್ಲಿ ಬರ್ತೈತಿ. ಮತ್ತು ಯಾವ ಪಲ್ಯ ಮಾಡಬೇಕು ಮತ್ತು ಯಾವ ಅಡುಗೆ ಮಾಡಬೇಕಂದು ಇದ್ರೆ ಕಮೆಂಟ್ ಮಾಡಿರಿ. ನಾನು ಟ್ರೈ ಮಾಡ್ತೀನಿ ರೀ ಮಾಡಲಿಕ್ಕೆ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ.